ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ನಾವಿವತ್ತು ಹೇರ್ ಸ್ಟೈಲ್ ಕ್ಲಾಸಸ್ ಅಲ್ಲಿ, ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ಅಲ್ಲಿ ಡೇ 3 ಕ್ಲಾಸಸ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇನ್ನು ಯಾರೆಲ್ಲ ಪ್ರೀವಿಯಸ್ ಕ್ಲಾಸಸ್ನ ಹೋಗಿ ನೋಡಿಲ್ಲ, ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಪ್ರೀವಿಯಸ್ ಕ್ಲಾಸಸ್ನ ಹೋಗಿ ನೋಡಿ, ಆಗ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ಇನ್ನು ನಾವು ಫ್ರೀಯಾಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕೂಡ ನಾನು ನಿಮಗೆ ಕಂಡಕ್ಟ್ ಮಾಡಿದ್ದೀನಿ. ಈ ಒಂದು ಇದೇ ಚಾನಲಲ್ಲೇ ಪ್ರೀವಿಯಸ್ ವಿಡಿಯೋಸ್ನ ಹೋಗಿ ನೋಡಿ, ಆಗ ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಕೂಡ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಕಲಿತು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು. ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸು ಕೂಡ ಅಷ್ಟೇ, ಪ್ರೊಫೆಷನಲ್ ಮೇಕಪ್ ಕೋರ್ಸ್ನು ಅಷ್ಟೇ ಡೇ 1, ಡೇ 2, ಡೇ 3 ಈ ರೀತಿ ನಾನು ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಈಗ ನಾನು ಮಾಡ್ತಾ ಇರುವಂಥ ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್, ಅದರಲ್ಲೂ ಫ್ರೀ ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ನ ಕೂಡ ನಾನಿವತ್ತು ಡೇ 3 ಅಲ್ಲಿ ನಾನಿವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೇ 1, ಡೇ 2 ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನಿಮಗೆ ಮೇಕಪ್ ಕೋರ್ಸ್ ಬೇಕು ಅಂತಂದ್ರೂ ಪ್ರೀವಿಯಸ್ ವಿಡಿಯೋಸ್ನ ನೋಡಿ, ಇನ್ನು ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ನು ಕಲಿಬೇಕು ಅಂತಂದ್ರೂ ಕೂಡ ಪ್ರೀವಿಯಸ್ ವಿಡಿಯೋಸ್ನು ಕೂಡ ಹೋಗಿ ನೋಡಿ, ಆಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಆ್ಯಕ್ಚುಲಿ ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ನಾನು ಹೇರ್ ಪ್ರೆಪ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ. ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ಹೇಳ್ಕೊಟ್ಟಿರುವಂಥ ಮೆಥಡ್ಸ್ನ, ಮತ್ತು ಫಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಡಕ್ಟ್ ನಾಲೆಡ್ಜ್ನ ಕೊಟ್ಟಿದ್ದೀನಿ. ಹೇರ್ ಸ್ಟೈಲ್ಸ್ಗೆ ಯಾವ್ಯಾವ ಸ್ಪ್ರೇಸ್ನ ಯೂಸ್ ಮಾಡ್ತೀವಿ, ಯಾವ್ಯಾವ ಟೂಲ್ಸ್ ಇರಬೇಕಾಗತ್ತೆ, ಪ್ರೊಫೆಷ್ನಲ್ ಹೇರ್ ಸ್ಟೈಲ್ ಆಗಬೇಕು ಹೇರ್ ಸ್ಟೈಲಿಸ್ಟ್ ಆಗಬೇಕು ಅಂತ ಅಂದರೆ ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾದಂಥ ಟೂಲ್ಸು ಮತ್ತು ಪ್ರಾಡಕ್ಟ್ಸ್ಗಳನ್ನ ನಾನು ನಿಮಗೆ ಡೀಟೇಲ್ಸು ಫಸ್ಟ್ ವಿಡಿಯೋದಲ್ಲಿ ಫಸ್ಟ್ ಡೇ ಅಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಸೆಕೆಂಡ್ ಡೇ ಅಲ್ಲಿ ಹೇರ್ ಪ್ರಿಪರೇಷನ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಬೇಸಿಕ್ ಹೇರ್ ಸ್ಟೈಲ್ನ ಹೇಳ್ಕೊಡ್ತೀನಿ. ಆ ಹೇರ್ ಸ್ಟೈಲ್ ಹೇಳ್ಕೊಡುವಾಗ ನಾನು ನಿಮಗೆ ಹೇರ್ ಪಿನ್ಸ್ನ ಯಾವ ರೀತಿ ಹೋಲ್ಡ್ ಮಾಡಿ ಹಾಕಬೇಕು, ಮತ್ತೆ ಪ್ರೊಫೆಷನಲ್ ವೇ ಅಲ್ಲಿ ಹೇಗೆ ಹೇರ್ ಪಿನ್ಸ್ನ ಯೂಸ್ ಮಾಡಬೇಕು, ಇನ್ನು ಈ ಎಲ್ಲಾ ಟೆಕ್ನಿಕ್ಸ್ನು ಕಲಿಸ್ತಾನೆ ನಾನು ಇವತ್ತು ನಿಮಗೆ ಒಂದು ಸಿಂಪಲ್ ಹೇರ್ ಸ್ಟೈಲ್ನ ಕೂಡ ಹೇಳ್ಕೊಡ್ತೀನಿ. ಫ್ರಂಟ್ ಹೇರ್ ಸ್ಟೈಲ್ ಮತ್ತೆ ಬ್ಯಾಕ್ ಹೇರ್ ಸ್ಟೈಲ್ನ ಕೂಡ ನಾನು ನಿಮಗೆ ಇವತ್ತು ಡೇ 3 ಆಗಿರೋದ್ರಿಂದ, ಮತ್ತೆ ಹೇರ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದೇ ಇದು ನಾವು ಫಸ್ಟ್ ಹೇರ್ ಸ್ಟೈಲ್ ಆಗಿರೋದ್ರಿಂದ ನಿಮಗೆ ಒಂದು ಬೇಸಿಕ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನ ಕಲೀರಿ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಅಡ್ವಾನ್ಸ್ಡ್ ಲೆವೆಲಲ್ಲೂ ಕೂಡ ನಾನು ಒಂದೊಂದೇ ನಾನು ನಿಮಗೆ ಕಲಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇನ್ನು ಜಾಸ್ತಿ ಲೇಟ್ ಮಾಡೋದು ಬೇಡ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಈ ಒಂದು ಡಮ್ಮಿಗೆ ನಾವು ಆಲ್ರೆಡಿ ನೆನ್ನೆನೆ ಹೇರ್ ಪ್ರಿಪರೇಷನ್ ಮಾಡಿದ್ದೀವಿ, ಬ್ಲೋ ಡ್ರೈ ಕೂಡ ಮಾಡಿದ್ದೀವಿ, ಮತ್ತೆ ನಾವು ಈ ಒಂದು ಡಮ್ಮಿಗೆ ಕ್ರಿಂಪಿಂಗ್ ಕೂಡ ಆಗಿದೆ, ಹೇರ್ ಪ್ರಿಪ್ರೇಷನ್ ಆಗಿದೆ. ಈಗ ನಾವು ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡಬೇಕು. ಈಗ ಪ್ರತಿಯೊಂದು ಹೇರ್ ಸ್ಟೈಲಲ್ಲೂ ನಾವು ಇವಾಗ ಬಫ್ ಹಾಕ್ಲೇಬೇಕಾಗತ್ತೆ. ಈಗ ಫಸ್ಟ್ ಬಫ್ ಹೇಗೆ ಕ್ರಿಯೇಟ್ ಮಾಡೋದು, ಯಾವುದೇ ರೀತಿ ನೀವು ಒಬ್ಬೊಬ್ರು ಬಫ್ ಹಾಕಿರ್ತಾರೆ, ಆ ಬಫ್ ಎಲ್ಲ ಇವಾಗ ಸೊಟ್ಟ ಆಗಿರುತ್ತೆ, ಇಲ್ಲ ಸೆಂಟ್ರಲ್ಲಿ ಹಿಂಗೆ ಬೈತಲೆ ಈ ರೀತಿ ಬಂದ್ಬಿಟ್ಟಿರುತ್ತೆ. ಈ ರೀತಿ ಎಲ್ಲ ತುಂಬ ಬಫ್ ಹಾಕೋದ್ರಲ್ಲಿ ತುಂಬಾನೇ ಎಡವಟ್ ಮಾಡ್ತಾ ಇರ್ತಾರೆ. ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಪರ್ಫೆಕ್ಟಾಗಿ ಬಫ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಫಸ್ಟು ಹೇರ್ ಪ್ರೆಪ್ ಆಗಿದೆ ಆಲ್ರೆಡಿ. ನೀವು ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ರೀವಿಯಸ್ ವಿಡಿಯೋಸ್ನ ನೋಡಿ ಹೇರ್ ಪ್ರಿಪರೇಷನ್ ಮಾಡೋದು ಹೇಗೆ ಅಂತ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಡೇ 2 ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇವತ್ತು ನಾನು ಡೇ 3 ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಈಗ ಫಸ್ಟು ನಾನು ನಿಮಗೆ ಬಫ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನಾವು ಫಸ್ಟು ಸೆಂಟರಲ್ಲಿ ಈ ರೀತಿ ನಾವು ಬೈತಲನ ತಕ್ಕೊಳ್ಬೇಕಾಗತ್ತೆ. ಸೆಂಟ್ರಲ್ಲಿ ಇದಕ್ಕೆ ಆಲ್ರೆಡಿ ಇದೆ, ಡಮ್ಮಿಯಲ್ಲಿ ಆಲ್ರೆಡಿ ಸೆಂಟ್ರಲ್ಲಿ ಬೈತಲೆ ಇದೆ. ಓಕೆನಾ? ನೀವು ಮಾಡಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸೆಂಟ್ರಿಂದ ಒಂದು ಬೈತಲೆನ ತಗೊಳ್ಳಿ. ಈಗ ನಾವು ಇಯರ್ ಟು ಇಯರ್ ಪಾರ್ಟಿಷನ್ನ ತಗೊಳ್ಬೇಕಾಗತ್ತೆ. ಇಯರ್ ಟು ಇಯರ್ ಪಾರ್ಟಿಷನ್ನ ನಾವು ಯಾವ ರೀತಿ ತಗೊಳ್ಬೇಕು ಅಂತ ಅಂದರೆ ನೋಡಿ, ಈ ರೀತಿಯಾಗಿ ನಮ್ಮದು ಇಯರ್ ಎಲ್ಲಿದೆ, ಈ ಒಂದು ಪೋರ್ಷನ್ನು. ಆ್ಯಕ್ಚುಲಿ ಈ ಒಂದು ಡಾಲಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಾನು ಒಂಚೂರು ಎಕ್ಸ್ಟ್ರಾ ತಗೊಳ್ತೀನಿ. ನೋಡಿ, ಇದು ಆ್ಯಕ್ಚುಲಿ ಇಯರ್ ಟು ಇಯರ್ ಸೆಕ್ಷನ್ ಅಂತ ಅಂದರೆ ಎಕ್ಸಾಕ್ಟು ನಾವು ಇಲ್ಲಿಗೆ ತಗೊಳ್ಬೇಕಾಗತ್ತೆ. ನೀವು ರಿಯಲ್ ಕ್ಲೈಂಟ್ ಮೇಲೆ ಮಾಡುವಾಗ ನೀವು ಇಲ್ಲಿಗೆ ತಗೊಳ್ಳಿ. ಈಗ ನಾನು ಒಂದು ಸ್ವಲ್ಪ ಜಾಸ್ತಿ ತಗೊಳ್ತೀನಿ, ಯಾಕಂತಂದರೆ ಇಲ್ಲಿ ಸ್ಪೇಸ್ ಕಮ್ಮಿ ಇದೆ, ಸೊ ಅದಕ್ಕೆ ಇಯರ್ ಬ್ಯಾಕ್ ಸೈಡ್ ತನಕ ತಗೊಳ್ತಾ ಇದ್ದೀನಿ. ಓಕೆನಾ? ನೀವು ಕ್ಲೈಂಟ್ಗೆ ಮಾಡುವಾಗ ಇಯರ್ ಟು ಇಯರೇ ತಗೊಳ್ಳಿ. ಈಗ ಈ ಒಂದು ಸೆಕ್ಷನ್ನ ತಗೊಂಡು ಈಗ ಫಸ್ಟು ನಾವು ಕ್ಲಿಪ್ ಹಾಕ್ಕೊಳ್ಳೋಣ, ಆಮೇಲೆ ನಾವು ಈ ಕ್ಲಿಪ್ನ ತೆಗಿತೀವಿ. ಈಗ ನಾವು ಇದೇ ರೀತಿ ಅಲ್ಲೂ ಕೂಡ ತಗೋಬೇಕಾಗುತ್ತೆ ಸೆಕ್ಷನ್ನು. ಸೊ ಅದಕ್ಕೋಸ್ಕರ ಮಿಕ್ಸಪ್ ಆಗಬಾರ್ದು ಅಂತ ಒಂದು ನಾನು ಸೆಕ್ಷನ್ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಯಾವ ರೀತಿ ತೊಗೊಂಡಿದ್ದೀನೋ ಇಲ್ಲೂ ಅದೇ ರೀತಿ ನಾನು ಸೆಕ್ಷನ್ನ ತಗೊಳ್ತೇನೆ. ಸೇಮ್ ಯಾವುದೇ ರೀತಿ ಚೇಂಜಸ್ ಇಲ್ಲದೇ ಕರೆಕ್ಟಾಗಿ ತಗೊಳ್ಬೇಕು.
ಓಕೆನಾ. ಈಗ ನಾನು ಇಲ್ಲೂ ಕೂಡ ಸೆಕ್ಷನ್ನ ತಗೊಂಡಿದ್ದೀನಿ. ಈಗ ನಾನು ಇಲ್ಲೂ ಕೂಡ ಒಂದು ಸೆಕ್ಷನ್ ಕ್ಲಿಪ್ನ ಹಾಕೊಂಡಿದ್ದೀನಿ. ಈಗ ನಾವು ಬಫ್ ಮಾಡ್ತಾ ಇರೋದು, ನಾನು ಫ್ರಂಟಲ್ಲಿ ಬಫ್ ಮಾಡ್ತಾ ಇಲ್ಲ ನಿಮಗೆ, ಇಲ್ಲಿ ಬ್ಯಾಕ್ ಸೈಡು ನಾನು ಬಫ್ ಮಾಡ್ತಾ ಇದ್ದೀನಿ. ಫ್ರಂಟಲ್ಲಿ ಬಫ್ ಮಾಡೋದು ಹೇಗೆ ಅಂತ ಕೂಡ ನಾನು ಮುಂದಿನ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನು ಬ್ಯಾಕ್ ಸೈಡ್ ಇಲ್ಲಿ ನಾನು ಬಫ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಮಾಡುವಂಥ ಹೇರ್ ಸ್ಟೈಲ್ಸಲ್ಲಿ ಹೆಚ್ಚು ಈ ಒಂದು ಪೋರ್ಷನಲ್ಲೇ ಬಫ್ ಮಾಡಲೇಬೇಕಾಗತ್ತೆ. ಎಲ್ಲ ಆಲ್ಮೋಸ್ಟ್ 90% ಹೇರ್ ಸ್ಟೈಲ್ಗೆ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಈಗ ಬಫ್ ಮಾಡೋದು ಹೇಗೆ ಅಂತಂದರೆ, ಈಗ ನಾವು ಬ್ಯಾಕ್ ಕೋಮಿಂಗ್ ಮೆಥಡ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಬಫ್ ಮಾಡಬೇಕು ಅಂತ ಅಂದರೆ, ಈಗ ನಾವು ಒಂದು ಸ್ಟ್ರೈಟ್ ಆಗಿ ಒಂದು ಹಾರಿಜಾಂಟಲ್ ಸೆಕ್ಷನ್ನ ತಗೊಂಡಿದ್ದೀವಿ. ನೋಡಿ ನಾನು ಎಷ್ಟು ಹೇರ್ನ ತಗೊಂಡಿದ್ದೀನಿ, ಒಂದು ತಿನ್ ಲೇಯರ್ ಅಂತಲೇ ಹೇಳ್ಬೋದು. ತುಂಬ ತಿನ್ನು ಅಲ್ಲ, ತುಂಬ ತಿಕ್ಕು ಅಲ್ಲ, ಒಂದು ಮೀಡಿಯಂ ಲೇಯರ್ ಅಂತ ಹೇಳ್ಬೋದು. ಈಗ ನಾವಿಲ್ಲಿ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಬ್ಯಾಕ್ ಕೋಮಿಂಗ್ ಎಷ್ಟು ಮಾಡ್ಕೊಳ್ಬೇಕು ಅಂತ ಅಂದರೆ, ವಾಲ್ಯೂಮ್ ಇವಾಗ ಎಷ್ಟು ಕೇಳ್ತಾರೆ ಕ್ಲೈಂಟು, ಎಷ್ಟು ಹೈಟ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 1 ಇಂಚ್ ಬೇಕಿದ್ರೆ ತಗೋಬೋದು, 2 ಇಂಚ್ ಬೇಕಿದ್ರೆ ತಗೊಳ್ಬೋದು. ಓಕೆನಾ. ಈಗ ನಾನು ನಿಮಗೆ 1 ಇಂಚ್ ವಾಲ್ಯೂಮ್ನ ಮಾಡ್ತಾ ಇದ್ದೀನಿ. ಈಗ ನೋಡಿ ಬ್ಯಾಕ್ ಕೋಮಿಂಗ್ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಇದು ಬ್ಯಾಕ್ ಕೋಮಿಂಗ್ ಮೆಥಡ್. ಈ ರೀತಿ ಕೂಮ್ ಇಟ್ಕೊಂಡು ಈ ರೀತಿ ಹಿಂಗೆ ನಾವು ಮಾಡ್ಕೊಳ್ಬೇಕಾಗತ್ತೆ. ಫಸ್ಟು ರೂಟ್ ತನಕ ನಾವು ಬ್ಯಾಕ್ ಕೋಮಿಂಗ್ ಮಾಡಬೇಕಾಗತ್ತೆ. ಇದನ್ನು ನಾವು ರೂಟ್ ಬ್ಯಾಕ್ ಕೋಮಿಂಗ್ ಅಂತ ಕರಿತೀವಿ. ನೋಡಿ ಈ ರೀತಿ ಇಲ್ಲಿಂದ ಕೂಮ್ ಮಾಡ್ಕೊಂಡ್ಬಂದು ಇಲ್ಲಿ ನಾವು ಇಲ್ಲಿ ರೂಟಿಗೆ ನಾವಿಲ್ಲಿ ಒಂದು ಪಫ್ ಥರ ಕ್ರಿಯೇಟ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಬ್ಯಾಕ್ ಕೋಮಿಂಗ್ ಮಾಡಬೇಕು. ಈಗ ನಾನು ಜಸ್ಟ್ 1 ಇಂಚ್ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 1 ಇಂಚ್. ಈಗ ನೆಕ್ಸ್ಟು ಇದನ್ನು ನಾವು ಫ್ರಂಟಿಗೆ ಹೀಗೆ ಬಿಡ್ತೀವಿ. ಈಗ ಆ ಕಡೆ ಈ ಕಡೆ ಸೆಕ್ಷನ್ ಕ್ಲಿಪ್ ಹಾಕಿರೋದ್ರಿಂದ ನಮಗಿದು ಮಿಕ್ಸ್ ಆಗೋದಿಲ್ಲ. ಓಕೆನಾ. ನೆಕ್ಸ್ಟ್ ನಾವು ಯಾವ ರೀತಿ ತಗೊಳ್ಬೇಕು ಅಂತಂದ್ರೆ, ಇವಾಗ ಆಲ್ರೆಡಿ ನಾನು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಿಗೆ ಇವಾಗ ನಾನು ಬ್ಯಾಕ್ ಕೋಮಿಂಗ್ಗೆ ಎಷ್ಟು ಸೆಕ್ಷನ್ನ ತಗೊಂಡಿದ್ದೀನಿ ಅಂತ ಅಂದರೆ, ಇಲ್ಲಿ ನೋಡಿ ಇವಾಗ ಐಬ್ರೋ ಇರುತ್ತೆ ಅಲ್ವಾ. ಈಗ ನಾನು ಬ್ಯಾಕ್ ಕೋಮಿಂಗ್ ಮಾಡೋದಕ್ಕೆ ಫಸ್ಟ್ ಸೆಕ್ಷನ್ ನಾನು ಹೇಗೆ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ ಅಂತಂದ್ರೆ, ನೋಡಿ ಐಬ್ರೋ ಆರ್ಚ್. ಇವಾಗ ಇದನ್ನ ನಾವು ಐಬ್ರೋ ಆರ್ಚ್ ಅಂತ ಕರಿತೀವಿ. ಈ ಐಬ್ರೋ ಆರ್ಚ್ ಇಲ್ಲಿಂದ ನಾವು ಇಲ್ಲಿಗೆ, ಇಲ್ಲಿ ಆಲ್ರೆಡಿ ನಾವು ಸೆಕ್ಷನ್ ಮಾಡಿ ಬಿಟ್ಟಿರೋದ್ರಿಂದ ಇಲ್ಲಿಂದ ನಾವು ಇಷ್ಟು ಸೆಕ್ಷನ್ನ ತಗೊಂಡಿದ್ದೀವಿ. ಈಗ ನೋಡಿ ಇಷ್ಟು ಸೆಕ್ಷನ್ನ ತಗೊಂಡಿದ್ದೀವಿ. ಈಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ನೋಡಿ, ನೆಕ್ಸ್ಟ್ ನಾನು ಅದೇ ರೀತಿ ಸೆಕ್ಷನ್ನ ತಗೊಳ್ತಾ ಇಲ್ಲ. ಯಾಕೆ ಅಂತ ಅಂದರೆ, ನೋಡಿ ಇಲ್ಲಿ ಇನ್ನೂ ಹೇರ್ಸ್ ಇದೆ ಅಲ್ವಾ. ಇವಾಗ ಇನ್ನೂ ಕಮ್ಮಿ. ಇವಾಗ ನಾವು ಇಷ್ಟು ಬ್ಯಾಕ್ ಕೋಮಿಂಗ್ ತೊಗೊಂಬಿಟ್ಟಿದ್ದೀವಿ. ಇಲ್ಲಿ ಇನ್ನೂ ಎಕ್ಸ್ಟ್ರಾ ಹೇರ್ಸು ನಮಗೆ ಹೀಗೆ ಇರುತ್ತೆ. ನಾವು ಇಷ್ಟೇ ಬಫ್ ಮಾಡೋದಿಲ್ಲ, ಬಫ್ ಇಲ್ಲಿ ತನಕ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈಗ ನಾನು ನೋಡಿ ಇಲ್ಲಿ ಸೆಂಟರಿಂದ ಇಲ್ಲಿಗೆ ಒಂದು ಸೆಕ್ಷನ್ನು, ಇದು ಕೂಡ ಹಾರಿಜಾಂಟಲ್ ಸೆಕ್ಷನ್ನೇ ತಗೊಂಡು ನೀಟಾಗಿ ಫಸ್ಟ್ ಕೂಮ್ ಮಾಡ್ಕೊಳ್ಳಿ. ನೀಟಾಗಿ ಕೂಮ್ ಮಾಡಿಕೊಂಡು ಮತ್ತೆ ಇದನ್ನು ಕೂಡ ನಾನು ಬ್ಯಾಕ್ ಕೋಮಿಂಗ್ ಮಾಡಬೇಕಾಗತ್ತೆ. ನೋಡಿ ಸೇಮ್ ಬ್ಯಾಕ್ ಕೋಮಿಂಗ್ ಮಾಡೋದನ್ನ 90 ಡಿಗ್ರಿಯಲ್ಲಿ ಹೋಲ್ಡ್ ಮಾಡಿಕೊಂಡು ಹೇರ್ನ ನೋಡಿ ಇಲ್ಲಿ ರೂಟ್ ಬ್ಯಾಕ್ ಕೋಮಿಂಗ್ ನಾವು ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಪಫ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇನ್ನು ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಅಂದರೆ ನೀವು ಈ ರೀತಿ ಹೋಲ್ಡ್ ಸ್ಪ್ರೇ ಮಾಡಬೇಕಾಗತ್ತೆ. ಈಗ ಆ್ಯಕ್ಚುಲಿ ನಾನು ಡಮ್ಮಿಂಗ್ ಮಾಡ್ತಿರೋದ್ರಿಂದ ನನಗೆ ಲಾಂಗ್ ಲಾಸ್ಟಿಂಗ್ ಏನೂ ಬೇಡ. ಯಾಕಂತಂದರೆ ನೆಕ್ಸ್ಟ್ ಹೇರ್ ಸ್ಟೈಲ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಮತ್ತೆ ಬಿಚ್ಚಬೇಕಾಗತ್ತೆ. ಮತ್ತು ಈ ಒಂದು ಸ್ಪ್ರೇ ಏನಾದರೂ ಮಾಡಿದ್ರೆ ಮತ್ತೆ ನಾನು ಹೇರ್ ವಾಶ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಸ್ಪ್ರೇ ಮಾಡ್ತಿಲ್ಲ. ನೀವು ಕ್ಲೈಂಟಿಂಗ್ ಮಾಡುವಾಗ ನೋಡಿ ಒಂದಿಷ್ಟು ಡಿಸ್ಟೆನ್ಸು, ಎಷ್ಟು ಡಿಸ್ಟೆನ್ಸು ಅಂದರೆ ನೋಡಿ ಇಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ಹಿಂಗೆ ಮಾಡಿ. ಓಕೆನಾ. ಈ ರೀತಿ ಸ್ಪ್ರೇ ಮಾಡಿದ್ರೆ ಆಯಿತು. ಈಗ ನಾನು ನಿಮಗೆ ಸ್ಪ್ರೇ ಮಾಡ್ತಾ ಇಲ್ಲ. ನೋಡಿ ಇಷ್ಟು ಸ್ಪ್ರೇ ಹಿಂಗೆ ಮಾಡಿದ್ರೆ ಯಾವ ರೀತಿ ಮಾಡೋದು ಅಂತ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನಾನು ಸ್ಪ್ರೇ ಮಾಡ್ತಾ ಇಲ್ಲ. ಓಕೆನಾ. ಇಲ್ಲೂ ಕೂಡ ನೀವು ಸ್ಪ್ರೇ ಮಾಡಿಬಿಟ್ಟು ಬಿಡಿ. ಬ್ಯಾಕ್ ಕೋಮಿಂಗ್ ಆದಮೇಲೆ ಸ್ಪ್ರೇ, ಆಮೇಲೆ ನೆಕ್ಸ್ಟು ಈ ಸೆಕ್ಷನ್ಗೂ ಕೂಡ ಬ್ಯಾಕ್ ಕೋಮಿಂಗ್ ಆದಮೇಲೆ ಸ್ಪ್ರೇ. ಓಕೆನಾ. ಈಗ ನೆಕ್ಸ್ಟು ಇಲ್ಲೂ ಕೂಡ ಅದೇ ರೀತಿ ಮೆಥಡಲ್ಲೇ ನಾನು ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅರ್ಧ ಸೆಕ್ಷನ್ ಇಲ್ಲಾಯಿತು, ಇನ್ನು ಅರ್ಧ ಸೆಕ್ಷನ್ನು ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟು ಇಲ್ಲಿ ಮಿಕ್ಕಿರುವಂಥ ಸೆಕ್ಷನ್ನು ಕೂಡ ನಾನು ಈ ರೀತಿ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಈಗ ನಾನು ಇಲ್ಲಿ ಬಿಟ್ಟೆ. ಇನ್ನೂ ನಮಗೆ ಪಫ್ ತಿಕ್ಕಾಗಿ ಬರಬೇಕು ಅಂತಂದರೆ ಸೇಮ್ ನೆಕ್ಸ್ಟು ರಿಪೀಟ್ ಆಗುತ್ತೆ. ನೆಕ್ಸ್ಟು ನಾವು ಫುಲ್ ತಗೊಳ್ಳೋದಿಲ್ಲ, ಫಸ್ಟ್ ತಗೊಂಡ್ವಲ್ಲ ಸೆಕ್ಷನ್ನು ಅಷ್ಟೇ ತಗೊಳ್ತೀವಿ. ಈಗ ಐಬ್ರೋ ಆರ್ಚ್ ಲೆವೆಲ್ಗೆ ತಗೊಂಡ್ವಲ್ಲ, ಸೊ ಅದೇ ಸೆಕ್ಷನ್ನ ಮತ್ತೆ ತಗೊಳ್ತಾ ಇದ್ದೀನಿ. ಮತ್ತೆ ತಗೊಂಡು ನೋಡಿ ಲೈನ್ಸ್ ಎಲ್ಲ ನೀಟಾಗಿರೋ ರೀತಿ ನೀವು
ತಗೊಳ್ಳಿ, ಅವಾಗ ನಿಮಗೆ ಮಿಸ್ ಆಗೋದಿಲ್ಲ. ಬಫ್ ಎಲ್ಲ ಒಂದೇ ಥರ ಬರುತ್ತಿಲ್ಲ. ಬ್ಯಾಕ್ ಕೋಮಿಂಗ್ ನೀವೇನಾದರೂ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಮಾಡಿದ್ರೆ ಬಫ್ಫು ಕೂಡ ಅದೇ ರೀತಿ ಕಮ್ಮಿ ಜಾಸ್ತಿ ಆಗುತ್ತೆ. ನೋಡಿ ಈ ರೀತಿ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಳಿ. ಓಕೆನಾ? ಈಗ ಈ ಬ್ಯಾಕ್ ಕೋಮಿಂಗ್ ಮಾಡಿರುವಂಥ ಎಲ್ಲ ಹೇರ್ನ ತಗೊಂಡು ಒಂದು ಬಫ್ ಥರ ನೋಡಿ, ತುಂಬ ಒತ್ತಿ ಕೂಮ್ ಮಾಡಬೇಡಿ, ಲೈಟಾಗಿ ಕೂಮ್ ಮಾಡ್ಕೊಳ್ಳಿ. ಒಂದು ಬಫ್ ಥರ ಶೇಪ್ಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟು ಈ ರೀತಿ ನೀಟಾಗಿ ಕೂಮ್ ಮಾಡ್ಕೊಳ್ಳಿ, ಬಟ್ ಒತ್ತಿ ಮಾಡಬೇಡಿ, ಲೈಟಾಗಿ ಮಾಡ್ಕೊಳ್ಳಿ. ಯಾಕಂತಂದರೆ ಒತ್ತಿ ಮಾಡಿದ್ರೆ ಬ್ಯಾಕ್ ಕೋಮಿಂಗ್ ಮಾಡಿರೋದೆಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಲೈಟಾಗಿ ಈ ರೀತಿ ಕೂಮ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಿ ನೀವು ಫಿನಿಶಿಂಗ್ ನೀಟಾಗಿ ಬರಬೇಕು ಅಂತ ಅಂದರೆ ನೀವು ಶೈನ್ ಸ್ಪ್ರೇ ಮಾಡ್ಬೋದು. ಇದು ಆ್ಯಕ್ಚುಲಿ ಶೈನ್ ಸ್ಪ್ರೇ. ನೀವು ಇಲ್ಲಿ ಶೈನ್ ಸ್ಪ್ರೇನ ಸ್ಪ್ರೇ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಓಕೆನಾ? ಈಗ ನಾನು ಸ್ಪ್ರೇ ಮಾಡ್ತಾ ಇಲ್ಲ, ಯಾಕಂತಂದರೆ ನಾನು ಮತ್ತೆ ಹೇರ್ ಸ್ಟೈಲ್ಸ್ನ ಮಾಡಬೇಕಲ್ಲ ಈ ಡಮ್ಮಿ ಮೇಲೆ, ಮತ್ತೆ ಪದೇ ನಾನು ಇದಕ್ಕೆ ಹೇರ್ ವಾಶ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಈಗ ನಾವು ಬಫ್ ಥರ ಈ ರೀತಿ ಕೂಮ್ ಅಂತೂ ಮಾಡ್ಕೊಂಡ್ವಿ. ಈಗ ಮೇನ್ ಟಾಸ್ಕ್ ಇರೋದೇ ಹೇರ್ ಪಿನ್ ಹಾಕೋದು. ಆ್ಯಕ್ಚುಲಿ ಎಷ್ಟೋ ಜನ ಈ ರೀತಿ ಪಫ್ನ ಕ್ರಿಯೇಟ್ ಮಾಡ್ತಾರೆ, ಹೇರ್ ಪಿನ್ ಹಾಕೋವಾಗ ಮಿಸ್ಟೇಕ್ ಮಾಡಿ ಬಫ್ನ ಹಾಳು ಮಾಡ್ತಾರೆ. ಯಾಕಂತಂದರೆ ಇಲ್ಲಿ ನಾವು ಏನಾದರೂ ಸರಿಯಾಗಿ ಹೇರ್ ಪಿನ್ ಹಾಕಿಲ್ಲ ಅಂತಂದರೆ ಬಫ್ ಕೂಡ ಹಾಳಾಗುತ್ತೆ. ಈಗ ನೋಡ್ಕೊಳ್ಳಿ ಬಫ್ನ ನಾನು ಯಾವ ರೀತಿ ಇಟ್ಕೊಳ್ತಾ ಇದ್ದೀನಿ ಅಂತ. ನೀವು ಪ್ರತಿಯೊಂದು ಬೆರಳುಗಳನ್ನ ಹ್ಯಾಂಡ್ನ ನೋಡ್ಕೊಳ್ಬೇಕಾಗತ್ತೆ ಟೆಕ್ನಿಕ್ಸ್ಗೋಸ್ಕರ. ನೋಡಿ ಇಲ್ಲಿ ನಾನು ಫಸ್ಟು ಈ ರೀತಿ ಕೂಮ್ ಮಾಡಿಕೊಂಡೆ, ರೈಟ್ ಹ್ಯಾಂಡಲ್ಲಿ ಕೂಮು, ಲೆಫ್ಟ್ ಹ್ಯಾಂಡಲ್ಲಿ ನಾನು ಹೇರ್ನ ಹೋಲ್ಡ್ ಮಾಡಿದ್ದೀನಿ. ಈಗ ನಾನು ಪಫ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿ ಕೈನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ರೈಟ್ ಹ್ಯಾಂಡಲ್ಲಿ ನೋಡಿ ಈ ಒಂದು 2 ಫಿಂಗರಲ್ಲಿ ಈ ರೀತಿ ಹೋಲ್ಡ್ ಮಾಡಿಕೊಂಡು ನಮಗೇನಾದರೂ ಪಫ್ ಇನ್ನೂ ಹೈಟ್ ಬೇಕು ಅಂತ ಅಂದರೆ ಈ ರೀತಿ ಮಾಡ್ಬೋದು. ಓಕೆನಾ? ಈ ರೀತಿ ಮಾಡಿಕೊಂಡು ಆಮೇಲೆ ಮತ್ತೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ರೈಟ್ ಹ್ಯಾಂಡ್ನ ನಾನು ಏನಕ್ಕೆ ತೆಗ್ದೆ ಅಂದರೆ ಹೇರ್ ಪಿನ್ ಹಾಕೋದಕ್ಕೆ. ಈಗ ನಾನು ಹೇರ್ ಪಿನ್ ಯಾವ ರೀತಿ ಹಾಕಬೇಕು ಅಂತಂದರೆ ಹೇರ್ ಪಿನ್ನ ಎತ್ಕೊಂಡು ಬಾಯಲ್ಲೆಲ್ಲ ಕಚ್ಚಬಾರ್ದು, ಅದು ಪ್ರೊಫೆಷ್ನಲ್ ವೇ ಆಗಲ್ಲ. ನೋಡಿ ನೀವಿಲ್ಲಿ 2 ಅಥವಾ 3 ಬೆರಳಲ್ಲಿ ಇಟ್ಕೊಂಡಿರ್ತೀರ, ಇನ್ನೂ 2 ಬೆರಳು ಇರುತ್ತೆ ಅಲ್ವಾ? ಸೊ ಆ ಬೆರಳಿಂದ ನೋಡಿ ಈ ರೀತಿ ನೀವು ಸಪೋರ್ಟ್ ತಗೊಂಡು ಈ ರೀತಿ ಇಂಟು ಮಾರ್ಕಲ್ಲಿ ನೀವು ಹಾಕ್ಕೊಳ್ಬೇಕು. ಹೇರ್ ಪಿನ್ನು ಇಂಟು ಮಾರ್ಕಲ್ಲಿ ಹಾಕ್ಕೊಳ್ಬೇಕು. ಇನ್ನೊಂದು ಹೇರ್ ಪಿನ್ನ ನೋಡಿ ಈ ರೀತಿ ತಗೊಂಡು ಈ ಕಡೆಯಿಂದ ಸೇಮ್ ನಾನು ಈ ಒಂದು ಬೆರಳನ್ನ ತಗೊಳ್ತಾ ಇದ್ದೀನಿ ಸಪೋರ್ಟ್ಗೆ ಓಪನ್ ಮಾಡೋದಕ್ಕೆ, ಮತ್ತೆ ಈ ಕಡೆಯಿಂದ ಹೀಗೆ ಹಾಕ್ಕೊಳ್ಬೇಕು. ನೋಡಿ ಇಂಟು ಮಾರ್ಕಲ್ಲೇ ನೀವು ಹಾಕ್ಕೊಳ್ಬೇಕು, ಆವಾಗ ಟೈಟಾಗಿರುತ್ತೆ. ಓಕೆನಾ? ಇನ್ನೂ ಸ್ವಲ್ಪ ಲೂಸ್ ಆಯಿತು ಅಂತಂದರೆ ಇನ್ನೂ ಒಂದು ಹೇರ್ ಪಿನ್ನ ಹಾಕ್ಕೊಳ್ಬೋದು. ಓಕೆನಾ? ನೋಡಿ ಇದೇ ರೀತಿ ಸೇಮ್ ಇಂಟು ಮಾರ್ಕಲ್ಲೇ ಹೇರ್ ಪಿನ್ ಹಾಕ್ಕೊಳ್ಬೇಕು. ಜಾಸ್ತಿ ಹೇರ್ ಪಿನ್ಗಳನ್ನ ಹೆಂಗಂದ್ರಂಗೆ ಹಾಕಬಾರ್ದು, ಅದು ನೀಟಾಗಿ ಕಾಣಿಸೋದಿಲ್ಲ. ನೋಡಿ ಇಲ್ಲಿ ಕೂಡ ಅಷ್ಟೇ ಈ ರೀತಿ ಹಾಕಿದ್ರೆ ಯಾವುದೇ ರೀತಿ ಪಫ್ ಅಳ್ಳಾಡಲ್ಲ, ನೀಟಾಗಿ ಕೂತ್ಕೊಂಡಿದೆ. ಓಕೆನಾ? ನೋಡಿ ಒಂದ್ಸರಿ ಎಷ್ಟು ನೀಟಾಗಿ ಕೂತಿದೆ ಅಂತ. ಇವಾಗ ಬೇಕಿದ್ರೆ ನೀವು ಈ ಒಂದು ಟೇಲ್ ಕೋಮಿಂದ ನೀವು ಬೇಕಿದ್ರೆ ಇಲ್ಲಿ ಇನ್ನೂ ಸ್ವಲ್ಪ ಹೈಟ್ ಬೇಕು ಅಂತಂದರೆ ಹಿಂಗೆ ಪುಲ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಪಫ್ ಬಂದಿದೆ ಅಂತ. ಇದ್ರ ಮೇಲೆ ನೀವು ಶೈನ್ ಸ್ಪ್ರೇ ಹಾಕಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಫಿನಿಶಿಂಗ್ ಕಾಣುತ್ತೆ. ಓಕೆನಾ? ಈಗ ನೆಕ್ಸ್ಟ್ ನಾನು ಹೇರ್ ಪಿನ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಬಿಗಿನರ್ಸ್ ಆದರೆ ಹೇರ್ ಪಿನ್ ಹಾಕೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನೀವು ಆಲ್ರೆಡಿ ಹೇರ್ ಸ್ಟೈಲ್ಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಈಸಿ ಆಗುತ್ತೆ. ಬಟ್ ಬಿಗಿನರ್ಸ್ಗೆ ಈ ಒಂದು ಹೇರ್ ಪಿನ್ ಹಾಕೋದೇ ತುಂಬ ಟೈಮ್ ತಗೊಳ್ತಾರೆ ಕಲಿಯೋದಕ್ಕೆ. ನೀವು ಬರಲಿಲ್ಲ ಅಂತ ಅಂದರೂ ಬೇಜಾರಾಗಬೇಡಿ, ಇದೇ ವೇಯಲ್ಲೇ ನೀವು ಕಲಿಬೇಕು ಹೇರ್ ಪಿನ್ ಹಾಕೋದು, ಆಗಷ್ಟೇ ಅದು ಪ್ರೊಫೆಷ್ನಲ್ ಆಗಿ ಅನಿಸುತ್ತೆ. ಹಿಂಗೆ ಒಬ್ಬೊಬ್ರು ಸ್ಟ್ರೈಟ್ ಹಾಕೋದು, ಮತ್ತೆ ಈ ಒಂದು ಇಂಟು ಹಾಕೋದು, ಒಂದು ಸ್ಟ್ರೈಟ್ ಹಾಕೋದು, ಈ ರೀತಿ ಮಾಡಬೇಡಿ. 2 ಹೇರ್ ಪಿನ್ನು ಇಲ್ಲ 4 ಹೇರ್ ಪಿನ್ನು, ಈ ಕಡೆ 2 ಈ ಕಡೆ 2, ಇಷ್ಟರಲ್ಲಿ ನೀವು ಮುಗಿಸ್ಬಿಡ್ಬೇಕು ಪಫ್ದು. ಓಕೆನಾ? ಇಷ್ಟು ಬಿಟ್ಟು ನೀವು ಜಾಸ್ತಿ ಹೇರ್ ಪಿನ್ ಹಾಕಬಾರ್ದು, ಇಷ್ಟರಲ್ಲೇ ನೀವು ಫಿನಿಶಿಂಗ್ ಕೊಟ್ಟು ಮುಗಿಸ್ಬೇಕು, ಆಗಷ್ಟೇ ಚೆನ್ನಾಗಿರುತ್ತೆ. ಈಗ ನಾನು ಫ್ರಂಟ್ ಹೇರ್ ಸ್ಟೈಲ್ನ ಒಂದು ಸಿಂಪಲ್ ಫ್ರಂಟ್ ಹೇರ್ ಸ್ಟೈಲ್ನ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ಫ್ರಂಟ್ ಹೇರ್ ಸ್ಟೈಲು ನೀವು ಸೆಂಟರ್ ಆದರೂ ತೊಗೊಳ್ಬೋದು, ಇಲ್ಲ ಸೈಡ್ ಆದರೂ ತೊಗೋಬೋದು. ಸೈಡ್ ತೊಗೊಂಡ್ರು ಸೇಮೇ ಇರುತ್ತೆ, ಸೆಂಟರ್ ತೊಗೊಂಡ್ರು ಸೇಮ್ ವೇನೇ ಇರುತ್ತೆ ನೀವು ಹೇರ್ ಸ್ಟೈಲ್ ಮಾಡೋದಕ್ಕೆ. ಈಗ ನಾನು ನಿಮಗೆ ಜಸ್ಟ್ ಇವಾಗ ಸೆಂಟರಿಂದನೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಸೈಡಿಂದ ಕೂಡ ಮಾಡ್ಕೊಳ್ಬೋದು. ಈಗ ಫ್ರಂಟ್ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡೋದಕ್ಕೆ ನಾನು ಒಂದು ಹಾರಿಜಾಂಟಲ್ ಸೆಕ್ಷನ್ನ ತಗೊಳ್ತಾ ಇದ್ದೀನಿ. ತಗೊಂಡು ಸ್ವಲ್ಪ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ತೀನಿ. ನೋಡಿ ರೂಟ್ ಬ್ಯಾಕ್ ಕೋಮಿಂಗ್ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ.
ಬ್ಯಾಕ್ ಕೋಮಿಂಗ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಇಲ್ಲಿ ವಾಲ್ಯೂಮ್ ಬರುತ್ತೆ. ಇಲ್ಲಿ ಹಿಂಗೆ ಫ್ಲ್ಯಾಟಾಗಿ ಬರೋದಿಲ್ಲ. ಬ್ಯಾಕ್ ಕೋಮಿಂಗ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಫ್ರಂಟ್ ಈ ರೀತಿ ವಾಲ್ಯೂಮ್ ಬರುತ್ತೆ. ಈಗ ಬ್ಯಾಕ್ ಕೋಮಿಂಗ್ ಆದಮೇಲೆ ನೆಕ್ಸ್ಟು ಒಂದ್ಸರಿ ನೀಟಾಗಿ ಕೂಮ್ ಮಾಡಿಕೊಂಡು ಇದನ್ನು ನಾನು ರೋಲ್ ಮಾಡ್ಕೊಳ್ತೀನಿ. ಓಕೆನಾ? ರೋಲ್ ಆದಮೇಲೆ ನೆಕ್ಸ್ಟ್ ಸೆಕ್ಷನ್ನ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಸೆಕ್ಷನ್ನು ಕೂಡ ಒಂದ್ಸರಿ ನೀವು ಕೂಮಿಂದ ಕೂಮ್ ಮಾಡಿಕೊಂಡು ಮತ್ತೆ ಇದನ್ನು ಕೂಡ ಬ್ಯಾಕ್ ಕೋಮಿಂಗ್, ಲೈಟಾಗಿ ಬ್ಯಾಕ್ ಕೋಮಿಂಗ್ ಮಾಡಿಕೊಂಡು ನೋಡ್ಕೊಳ್ಳಿ. ಈ ಒಂದು ಸೆಕ್ಷನ್ನ ಈ ರೀತಿ ನಾನು ಸುತ್ತಾ ಇದ್ದೀನಿ. ಓಕೆನಾ? ಇಷ್ಟೇ, ಒಂದೇ ಸರಿ ಸುತ್ತಿದ್ದೀನಿ, 2 ಸರಿ ಸುತ್ತಾ ಇಲ್ಲ ನಾನು. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಈಗ ನೆಕ್ಸ್ಟ್ ಸೇಮ್ ಅದೇ ರೀತಿ ಲೈಟಾಗಿ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಲೈಟಾಗಿ ಇಷ್ಟೇ, ಸ್ವಲ್ಪ ವಾಲ್ಯೂಮ್ಗೋಸ್ಕರ ಅಷ್ಟೇ. ನೋಡಿ ಇದನ್ನು ಯಾವ ರೀತಿ ನಾವು ಸುತ್ಕೊಂಡ್ವೋ ಇದು ಕೂಡ ಅಷ್ಟೇ ಅದೇ ರೀತಿ ನಾವು ಹಿಂಗೆ ಸುತ್ಕೊಳ್ಬೇಕಾಗತ್ತೆ. ಓಕೆನಾ? ಈಗ ನಿಮಗೆ ಗೊತ್ತಾಗ್ತಾ ಇರ್ಬೋದು. ನೆಕ್ಸ್ಟು ಇದೇ ರೀತಿ ಇಲ್ಲೂ ಕೂಡ ಅಷ್ಟೇ, ನೀವು ಬೇಕಿದ್ರೆ ಲೈಟಾಗಿ ಬ್ಯಾಕ್ ಕೋಮಿಂಗ್ ಮಾಡ್ಕೋಬೋದು. ಈ ರೀತಿ ಲೈಟಾಗಿ ಅಷ್ಟೇ, ಜಾಸ್ತಿ ಮಾಡ್ತಾ ಇಲ್ಲ ನಾನು. ಆಮೇಲೆ ನೆಕ್ಸ್ಟ್ ಇದನ್ನು ಕೂಡ ಇದೇ ರೀತಿ ರೋಲ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಮಿಕ್ಕಿರುವಂಥದ್ದನ್ನು ಕೂಡ ಅಷ್ಟೇ ಲೈಟಾಗಿ ಬ್ಯಾಕ್ ಕೋಮಿಂಗ್, ಆಮೇಲೆ ರೋಲ್. ಈ ರೀತಿ ರೋಲ್ ಮಾಡ್ಕೊಳ್ತಾ ನಾವು ಬ್ಯಾಕ್ ಸೈಡು ಹೇರ್ ಪಿನ್ ಹಾಕ್ಕೊಳ್ಬೇಕು. ಇಲ್ಲಿ ನೋಡ್ಕೊಳ್ಬೇಕು ಫಿನಿಶಿಂಗು. ಏನಾದರೂ ಇನ್ನೊಂದು ಸ್ವಲ್ಪ ಏನಾದರೂ ಪುಲ್ ಮಾಡಬೇಕು ಅಂತಂದರೆ ಈಗಲೇ ಪುಲ್ ಮಾಡ್ಕೊಳ್ಳಿ. ಹೇರ್ ಪಿನ್ ಹಾಕಿದ್ಮೇಲೆ ಆಗೋದಿಲ್ಲ. ಓಕೆನಾ? ಈ ರೀತಿ ಬೇಕು ಅಂತಂದರೆ, ಇಲ್ಲ ಇನ್ನೊಂದು ಸ್ವಲ್ಪ ವಾಲ್ಯೂಮ್ ಬೇಕು ಅಂತಂದರೆ ಇನ್ನು ಸ್ವಲ್ಪ ಲೂಸ್ ಬಿಟ್ಟರೆ ಇನ್ನೂ ವಾಲ್ಯೂಮ್ ಬರುತ್ತೆ. ಇಲ್ಲ ನಮಗೆ ಸಾಕು, ಇಲ್ಲ ಟೈಟ್ ಬೇಕು ಅಂತಂದರೆ, ವಾಲ್ಯೂಮ್ ಕಮ್ಮಿ ಬೇಕು ಅಂತಂದರೆ ಸ್ವಲ್ಪ ಟೈಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಓಕೆನಾ? ಈ ರೀತಿ ಮಾಡಿಕೊಂಡು ಮತ್ತೆ ಬ್ಯಾಕ್ ಸೈಡು ಹೇರ್ ಪಿನ್ ಹಾಕೋದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹೇರ್ ಪಿನ್ ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ಅಂದರೆ, ಈಗ ನೋಡಿ, ಈಗ ಹೇರ್ ಪಿನ್ ನೋಡಿ, ನೀವು ಆಲ್ರೆಡಿ ನಾವು ಹೇರ್ ಪಿನ್ ಹಾಕಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಇಂಟು ಮಾರ್ಕಲ್ಲಿ ಆಲ್ರೆಡಿ ಹೇರ್ ಪಿನ್ ಇದೆ. ಸೊ ಈಗ ನಾವು ಇಲ್ಲೇ ಮತ್ತೆ ಪದೇ ಪದೇ ಹಾಕಿದ್ರೆ ಅಲ್ಲಿ ಟೈಟಾಗಿರಲ್ಲ, ಮತ್ತು ಹೇರ್ ಪಿನ್ಸ್ ಜಾಸ್ತಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿಂದ ಇದ್ರೊಳಗೆ ಹೋಗೋ ಥರ ನಾನು ಹೇರ್ ಪಿನ್ ಹಾಕ್ತಾ ಇದ್ದೀನಿ. ನೀವು ಕಾಣಿಸ್ತಾ ಇರ್ಬೋದು ನೋಡಿ. ಈ ರೀತಿ ಇಟ್ಕೊಂಡು ಹೇರ್ ಪಿನ್ ಅಂತೂ ಬಾಯಲ್ಲಿ ನೀವು ಇದು ಮಾಡೋದಕ್ಕೆ ಹೋಗಬೇಡಿ, ಅದೊಂದು ಕೆಟ್ಟ ಅಭ್ಯಾಸ ಅಂತಲೇ ಹೇಳ್ಬೋದು. ಮತ್ತು ಅದೇ ಮಾಡೋ ಥರ ಆಗ್ತಾ ಇರತ್ತೆ ನೋಡಿ. ಈ ರೀತಿ ನಾನು ಹೇರ್ ಪಿನ್ನ ಹಾಕ್ತಾ ಇದ್ದೀನಿ. ಅದು ಟೈಟ್ ಆಗಿಲ್ಲ ಅಂತಂದರೆ 2 ಹೇರ್ ಪಿನ್ ಹಾಕ್ಕೊಳ್ಳಿ. ನೋಡಿ, ನಿಮಗೆ ಹೇರ್ ಪಿನ್ಸು ಜಾಸ್ತಿ ಕಾಣಿಸೋದಿಲ್ಲ. ನೋಡಿ, ಇಲ್ಲಿ 2 ಹೇರ್ ಪಿನ್ ಇದೆ, ಇಲ್ಲಿ 2 ಹೇರ್ ಪಿನ್ ಇದೆ ಅಷ್ಟೇ. 2 ಕೂಡ ಸ್ಟ್ರೈಟಾಗಿ ಕಾಣಿಸುತ್ತೆ. ಇವಾಗ ಇಲ್ಲಿಂದ ಇಲ್ಲಿ ಒಳಗೆ ಹೋಗ್ಬಿಟ್ಟಿರುತ್ತೆ ಹೇರ್ ಪಿನ್ನು. ಸೇಮ್ ಇದೇ ರೀತಿ ಈ ಕಡೆನೂ ನಾನು ಮಾಡ್ತೀನಿ. ಈಗ ಸೇಮ್ ಆ ಕಡೆ ಹೇಗೆ ಮಾಡಿದ್ನೋ ಇಲ್ಲೂ ಅದೇ ರೀತಿ ತೊಗೊಳ್ತಾ ಇದ್ದೀನಿ. ಸೆಕ್ಷನ್ನ ತಗೊಂಡು ಲೈಟಾಗಿ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಬ್ಯಾಕ್ ಕೋಮಿಂಗ್, ಮತ್ತೆ ಒಂದ್ಸರಿ ಕೋಮ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸೆಕ್ಷನ್ನ ತಗೊಂಡು ಮತ್ತೆ ಬ್ಯಾಕ್ ಕೋಮಿಂಗ್ ಮಾಡಿಕೊಂಡು ಮತ್ತೆ ಈ ಒಂದು ಸೆಕ್ಷನ್ನ ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈಗ ನೆಕ್ಸ್ಟು ಇನ್ನೂ ಒಂದು ಸೆಕ್ಷನ್ನ ತಗೊಳ್ತಾ ಇದ್ದೀನಿ. ನಾನು ಯಾವ್ಯಾವ ಕೈಯಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ, ಹೆಂಗೆ ಗ್ರಿಪ್ ತಗೊಳ್ತಾ ಇದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಈ ರೀತಿ ಬ್ಯಾಕ್ ಕೋಮಿಂಗ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ರೋಲ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ನು, ಇದನ್ನು ಕೂಡ ಅಷ್ಟೇ ಬ್ಯಾಕ್ ಕೋಮಿಂಗ್ ಮಾಡಿಕೊಂಡು ಮತ್ತೆ ರೋಲ್ ಮಾಡಿಕೊಂಡೆ. ಇದೇ ರೀತಿಯೇ ನಾವು ಎಷ್ಟು ಹೇರ್ ಇದೆ ಅಷ್ಟನ್ನು ಕೂಡ ನಾವು ಬ್ಯಾಕ್ ಕೋಮಿಂಗ್ ಆ್ಯಂಡ್ ರೋಲ್ನ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೆಕ್ಸ್ಟು ಇನ್ನೊಂದು ಸೆಕ್ಷನ್ ಬ್ಯಾಕ್ ಕೋಮಿಂಗ್, ಮತ್ತೆ ಬ್ಯಾಕ್ ಕೋಮಿಂಗ್ ಮಾಡಿ ಬೇಕಿದ್ರೆ ಕೆಳಗೆ ಬಿಡಿ. ಇದನ್ನು ನೀವು ಗ್ರಿಪ್ಪಿಗೆ ತಗೊಳ್ಳಿ. ಆಮೇಲೆ ಮತ್ತೆ ಲೈಟಾಗಿ ಕೋಮ್ ಮಾಡ್ಕೊಳ್ಳಿ. ಮತ್ತೆ ಈ ರೀತಿ ಸುತ್ಕೊಳ್ಳಿ. ರೋಲ್ ಮಾಡ್ಕೊಳ್ತಾ ಬನ್ನಿ. ಮತ್ತು ಫ್ರಂಟ್ ನೋಡ್ಕೊಳ್ಳಿ ನೀವು, ಎರಡೂ ಕೂಡ ಸೇಮ್ ಇರಬೇಕು. ಈ ಕಡೆ ಆ ಕಡೆ, ಈ ಕಡೆ ವಾಲ್ಯೂಮ್ ಜಾಸ್ತಿ, ಈ ಕಡೆ ವಾಲ್ಯೂಮ್ ಕಮ್ಮಿ ಅನ್ನೋ ರೀತಿ ಆಗಬಾರ್ದು. ಸೊ ನಿಮಗೆ ವಾಲ್ಯೂಮ್ ಎರಡೂ ಕೂಡ ಸೇಮ್ ಇರಬೇಕು. ಓಕೆನಾ? ಈಗ ಮತ್ತೆ
ಇಲ್ಲಿ ಸೇಮ್ ಇಲ್ಲಿ ಯಾವ ರೀತಿ ಹಾಕಿದ್ನೋ ಹೇರ್ ಪಿನ್ನು ಅದೇ ರೀತಿ ಹೇರ್ ಪಿನ್ ಹಾಕ್ತೀನಿ. ನೋಡಿ ಈಗ ಹೇಗೆ ಹೇರ್ ಪಿನ್ ಹಾಕ್ಕೊಳ್ತೀನಿ ಅಂತ ನೋಡಿ. ಈ ಒಂದು ಬಫ್ಗೆ ಹಾಕಿರೋ ಹೇರ್ ಪಿನ್ ಹತ್ರ ನಾನು ಹಾಕ್ತಾ ಇಲ್ಲ. ಇಲ್ಲಿ ಬಫ್ಗೆ ಹೇರ್ ಪಿನ್ ಸ್ಟಾರ್ಟ್ ಆಗುತ್ತಲ್ವ ಅಲ್ಲಿ ನಾನು ಇಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಈ ಒಂದು ಸೆಕ್ಷನ್ನ. ಇಲ್ಲಿ ನೋಡಿ, ಇಲ್ಲಿ ನಾನು ನೀಟಾಗಿ ಜಾಸ್ತಿ ಹೇರ್ ಪಿನ್ಸು ಕಾಣಿಸ್ದೇ ಇರೋ ಹಾಗೆ ನಾನು ಹೇರ್ ಪಿನ್ ಹಾಕ್ತಾಯಿದ್ದೀನಿ. ನೋಡಿ 2 ಹೇರ್ ಪಿನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಮಗೆ ಟೈಟ್ ಅನಿಸ್ಲಿಲ್ಲ ಅಂತಂದರೆ 2 ಹಾಕ್ಕೊಳ್ಳಿ, ಓಕೆನಾ. ಅದ್ರ ಮೇಲೆ ಹಾಕೋದಕ್ಕೆ ಹೋಗಬೇಡಿ. ಈಗ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಇಲ್ಲಿ ಬಫ್ದು ಹೇರ್ ಪಿನ್ಸ್ ಇದೆ, ಇಲ್ಲಿ ಆ ಕಡೆ ಈ ಕಡೆ ಇದ್ರದ್ದಿದೆ. ಸೊ ನಿಮಗೆ ಇದೊಂಥರ ಒಂದು ಯೂನಿಫಾರ್ಮ್ ಥರ ಕಾಣಿಸ್ತಾ ಇದೆ. ಇಲ್ಲೆರಡು 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 ಅದೇ ರೀತಿ ಕಾಣಿಸ್ತಾ ಇದೆ. ಈಗ ನೀವು ಬಫ್ದು ಏನಾದರೂ ಅಕಸ್ಮಾತ್ ಇಲ್ಲಿ ಹಾಕೋವಾಗ ಇಲ್ಲೇನಾದರೂ ಟಚ್ ಆದರೆ ಬಫ್ ಏನಾದರೂ ಸ್ವಲ್ಪ ಏನಾದರೂ ಹಾಳಾಗಿದ್ದರೆ ನಿಮಗೇನಾದರೂ ವಾಲ್ಯೂಮ್ ಬೇಕು ಅಂತಂದರೆ ಈಗಲೇ ನೀವು ಸರಿ ಮಾಡ್ಕೊಳ್ಬಿಡಿ, ಓಕೆನಾ. ಸರಿ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ಳಿ, ಆಗ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಈಗ ನಾನು ಲಾಂಗ್ ಲಾಸ್ಟಿಂಗ್ ನನಗೆ ಇರೋದು ಬೇಡ ಅಂತ ನಾನು ಸ್ಪ್ರೇ ಮಾಡ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದಲ್ವ ಎಷ್ಟು ನೀಟಾಗಿ ಬಫ್ ಬಂದಿದೆ. ಕೆಳಗಡೆ ಸಿಂಪಲ್ ಆಗಿ ಒಂದು ಟ್ರೆಡಿಷ್ನಲ್ ಆಗಿ ಬನ್ ಹಾಕುವಂಥ ಹೇರ್ ಸ್ಟೈಲ್ನ ಹೇಳ್ಕೊಡ್ತೀನಿ, ಓಕೆನಾ. ಈಗ ಈ ಒಂದು ಹೇರ್ಸ್ಗೆ ನೀವು ಲೈಟಾಗಿ ಕುಮ್ ಮಾಡ್ಕೊಳ್ಳಿ, ತುಂಬ ಕುಮ್ ಮಾಡ್ಕೋಬೇಡಿ. ತುಂಬ ಕುಮ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಬಫಲ್ಲಿರೋ ಹೇರ್ನೆಲ್ಲ ನಾವು ಹೇಳಿದ್ರೆ ಬಫು ಫ್ಲ್ಯಾಟ್ ಆಗಿಬಿಡುತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ಲೈಟಾಗಿ ಕುಮ್ ಮಾಡಿಕೊಂಡು ನೋಡಿ ಹೇರ್ ಸ್ಟೈಲ್ಸ್ಗೆ ಈ ರೀತಿಯಾದಂಥ ರಬ್ಬರ್ ಬ್ಯಾಂಡ್ಸ್ನ ಯೂಸ್ ಮಾಡಬೇಕಾಗತ್ತೆ. ಈ ರೀತಿ ಇರುತ್ತೆ ರಬ್ಬರ್ ಬ್ಯಾಂಡ್ಸು, ಇದು ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ, ಆರಾಮಾಗಿ ನೀವು ತೊಗೊಳ್ಬೋದು. ಈಗ ನಾನು ಒಂದು ಪೋನಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಟ್ರೆಡಿಷ್ನಲ್ ಆಗಿ ಎಲ್ಲರೂ ಕೂಡ ಈ ಥರ ಬನ್ನ ಹಾಕ್ಕೊಳ್ತಾರೆ. ನಿಮ್ಗೆ ಈ ಒಂದು ಬನ್ ಹೇರ್ ಸ್ಟೈಲು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಕ್ಲೈಂಟ್ಸು ಅಷ್ಟೇ ಬೆಳಗ್ಗೆ ಮುಹೂರ್ತಮ್ಗೂ ಕೂಡ ಹಾಕ್ಕೊಳ್ತಾರೆ. ನೋಡಿ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಈಗ ನನಗೆ ಇದು 2 ಸುತ್ತಿಗೆ ಟೈಟ್ ಆಯಿತು, ಈಗ ಸಾಕು ಅಂತ ಬಿಟ್ಟೆ ನಾನು. ಈಗ ಒಂದು ಪೋನಿ ಹಾಕಿದ್ಮೇಲೆ ಈ ರೀತಿಯಾದಂಥ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ, ಹೊರಗಡೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇದೆಲ್ಲ ಬನ್ ಅಂತ ಅಂತಾರೆ ನೋಡಿ. ಈ ರೀತಿ ಈ ಒಂದು ಪೋನಿ ಒಳಗಾಸಿಂದ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊತೀರಲ್ವ ಆ ರೀತಿ ಹಾಕ್ಕೊಳ್ಳಿ. ಈಗ ತಲೆ ಬಗ್ಸಿ ಅಂತ ಹೇಳಿಬಿಟ್ಟು ನೀವು ಅವರಿಗೆ ಈ ಒಂದು ಪ್ರಾಡಕ್ಟ್ನ ಹೋಲ್ಡ್ ಮಾಡೋದಕ್ಕೆ ನಾವು ಯು ಪಿನ್ಸ್ನ ಯೂಸ್ ಮಾಡ್ತೀವಿ ನೋಡಿ. ಈ ರೀತಿಯಾದಂಥ ಯು ಪಿನ್ನು. ನಾನು ಯು ಪಿನ್ ಯಾವ ರೀತಿ ಹಾಕ್ತೀನಿ ಅಂತಂದರೆ ಈ ಒಂದು ಬನ್ನು ಮತ್ತು ನಮ್ಮ ರಿಯಲ್ ಹೇರು ಎರಡೂ ಸೇರಿ ಹಾಕ್ತೀನಿ, ಆಗಷ್ಟೇ ಅದು ಟೈಟಾಗಿ ಕೂರುತ್ತೆ, ಓಕೆನಾ. 2 ಸೇರಿ ನಾವು ಹಾಕ್ಕೊಳ್ಬೇಕಾಗತ್ತೆ. ನಾವು 2 ಅಥವಾ 3 ಯು ಪಿನ್ನ ಯೂಸ್ ಮಾಡಬೇಕಾಗತ್ತೆ. ನನ್ನ ಪ್ರಕಾರ ಈಗ 2 ಸಾಕು. ನೋಡಿ ನಾನು ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ. ಇದು ಮತ್ತು ನಮ್ಮ ರಿಯಲ್ ಹೇರ್ ಎರಡೂ ಸೇರಿಬಿಟ್ಟು ನಾನು ಯು ಪಿನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಟೈಟಾಗಿ ಆಯಿತು, ಯಾವುದೇ ಕಾರಣಕ್ಕೂ ಬಿದ್ದೋಗೋದಿಲ್ಲ. ಈ ರೀತಿ ಆದಮೇಲೆ ನಾವು ಈ ಒಂದು ಹೇರ್ನ 2 ಪಾರ್ಟಿಷನ್ ಆಗಿ ಮಾಡಿಕೊಂಡು ಫಸ್ಟು ಮೇಲ್ಗಡೆ ಸ್ಪ್ರೆಡ್ ಮಾಡಬೇಕು, ಓಕೆನಾ. ನಾವು 2 ಪಾರ್ಟಿಷನ್ನ ಈಕ್ವಲ್ ಆಗಿ ಮಾಡ್ಕೊಳ್ಬೇಕು. ಕೆಳಗಡೆ ಜಾಸ್ತಿ ಹೇರು ಮೇಲ್ಗಡೆ ಜಾಸ್ತಿ ಹೇರು ಆ ರೀತಿ ಮಾಡ್ಕೊಳ್ಬಾರ್ದು. ನೀಟಾಗಿ 2 ಪಾರ್ಟಿಷನ್ನ ಮಾಡಿಕೊಂಡು ಒಂದ್ಸರಿ ಕೂಮ್ ಮಾಡ್ಕೊಳ್ಳಿ. ನೀಟಾಗಿ ಕೂಮ್ ಮಾಡ್ಕೊಳ್ತಾನೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಸ್ಪ್ರೆಡ್ ಮಾಡ್ತಾ ಬಂದಮೇಲೆ ಇಲ್ಲಿ ಕೆಳಗಡೆ ಬಂದಾಗ ನೀವು ಕೆಳಗಡೆ ಪಾರ್ಟಿಷನ್ ಇರುತ್ತಲ್ವ ಅದನ್ನು ಸ್ಪ್ರೆಡ್ ಮಾಡಿ, ಓಕೆನಾ. ತಲೆ ಬಗ್ಸಿ ಅಂತ ಹೇಳಿಬಿಟ್ಟೆ ನೀವು ಕ್ಲೈಂಟ್ಗೆ ನೀವು ಸ್ಪ್ರೆಡ್ ಮಾಡಬೇಕು. ತಲೆ ಎತ್ತಿದರೆ ಆಗೋದಿಲ್ಲ, ಓಕೆನಾ. ಮತ್ತು ಈ ಒಂದು ಬನ್ನ ತುಂಬ ಮೇಲ್ಗಡೆ ಹಾಕ್ಬಿಡಿ, ಚೆನ್ನಾಗಿರಲ್ಲ. ಆದಷ್ಟು ಕೆಳಗಡೆನೇ ಹಾಕಿ. ಎಷ್ಟೊಂದು ಮದುವೆಗಳಲ್ಲಿ ನೀವು ನೋಡಿರ್ಬೋದು ಮೇಲ್ಗಡೆ ಹಾಕ್ಬಿಟ್ಟಿರ್ತಾರೆ, ಸೊ ಆವಾಗ ಚೂರು ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಈ ರೀತಿ ಫಸ್ಟು ನೀಟಾಗಿ ಸ್ಪ್ರೆಡ್ ಆದಮೇಲೆ ನೀವು ಈಗ ಮತ್ತೆ ಇನ್ನೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿಗೆ ಯಾವ ರೀತಿ ಹಾಕ್ಕೊಳ್ಬೇಕು ಅಂತಂದರೆ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ನೀಟಾಗಿ ಈ ರೀತಿ ಇಲ್ಲಿ ಬನ್ ಹಾಕಿರ್ತೀವಲ್ಲ ಆ ಬನ್ನು ಸೇರಿಸ್ಬಿಟ್ಟು ನೀಟಾಗಿ ಹಾಕ್ಕೊಳ್ಬೇಕು. ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಮೇಲೆ ನೋಡ್ಕೊಳ್ಳಿ, ಇಲ್ಲೇನಾದರೂ ಹೆಚ್ಚು ಕಮ್ಮಿ ಇದ್ದರೆ ಈಗಲೇ ಸರಿ ಮಾಡ್ಕೊಂಬಿಡಿ, ಓಕೆನಾ. ಅಕಸ್ಮಾತ್ ಸರಿ ಬರಲಿಲ್ಲ ಅಂತಂದ್ರೂ ಕೂಡ ರಬ್ಬರ್ ಬ್ಯಾಂಡ್ನ ನೀವು ಈಗಲೇ ತೆಗಿಯೋ ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಈಗಲೇ ನಿಮ್ಗೆ ಅಕಸ್ಮಾತ್ ಸರಿ ಬಂದಿಲ್ಲ ಅಂತಂದರೆ ಇನ್ನೊಂದು ಸರಿ ಬೇಕಿದ್ರೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ನೋಡಿ ಇಷ್ಟು ಈ ರೀತಿ ರೌಂಡಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಈ ರಬ್ಬರ್ ಹಾಕಿದ್ಮೇಲೆ ಈ ರಬ್ಬರ್ನು ಸೇರಿಸ್ಬಿಟ್ಟು ಒಂದು ಯು ಪಿನ್ ಹಾಕ್ಕೊಂಬಿಡಿ, ಓಕೆನಾ. ಆವಾಗ ರಬ್ಬರು ನೀಟಾಗಿ ಹೋಲ್ಡ್ ಆಗುತ್ತೆ.
ರಬ್ಬರು ಆಚೆ ಬರೋದಿಲ್ಲ. ಒಂದು ಅಥವಾ ನಿಮ್ಗೆ ಏನಾದರೂ ಅದು ಫಿಟ್ ಇಲ್ಲ, ಅದು ನನಗೆ ಡೌಟ್ ಇದೆ ಅಂತಂದರೆ 2 ಹಾಕ್ಕೊಳ್ಳಿಯಪ್ಪ. ಓಕೆನಾ, 2 ಇಲ್ಲ ನೀವು ಈ ಕಡೆ ಒಂದು ಬೇಕಿದ್ರೂ ಹಾಕ್ಕೋಬೋದು. ಇವಾಗ ಸಾಕು. ಓಕೆ, ಈಗ ಇಲ್ಲಿ ಮಿಕ್ಕಿರುವಂಥ ಹೇರ್ಸ್ ಇದೆ ಅಲ್ವಾ, ಈ ರೀತಿ ಆದಮೇಲೆ ನೋಡಿ ಇಲ್ಲಿ ಇವಾಗ ನಾನು 2 ಪಾರ್ಟಿಷನ್ ಮಾಡ್ತಾ ಇದ್ದೀನಿ ಮಿಕ್ಕಿರುವಂಥ ಹೇರ್ನ. ಈ ಒಂದು ಹೇರ್ನ ಈ ರೀತಿ ಜಸ್ಟ್ 2 ಪಾರ್ಟಿಷನ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ರೋಲ್ ಅಂತ ಮಾಡಿಕೊಂಡು ಆಮೇಲೆ ನೋಡಿ ಇದನ್ನು ಸುತ್ತ ಈ ರೀತಿ ತೊಗೊಂಡ್ಬಿಟ್ಟು ಇದನ್ನು ಒಂದು ಬಾಬಿ ಪಿನ್ ಮುಖಾಂತರ ನೀವು ಸೆಕ್ಯೂರ್ ಮಾಡಬೇಕಾಗತ್ತೆ. ಈ ರೀತಿ ತಗೊಂಡು ಇದನ್ನು ನೀವೊಂದು ಹೇರ್ ಪಿನ್ನಿಂದ ನೀವು ಸೆಕ್ಯೂರ್ ಮಾಡಬೇಕು. ಈಗ ನೆಕ್ಸ್ಟ್ ಇಲ್ಲಿ ಮಿಕ್ಕಿರುವಂಥದ್ದು ಇದೆಯಲ್ವಾ, ಸೊ ಇದನ್ನು ಕೂಡ ಸೇಮ್ ಅದೇ ರೀತಿ ನಾವು ಫಸ್ಟು ಇವಾಗ ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಇದೆ, ಇದನ್ನು ಬಿಟ್ಬಿಡಿ. ಯಾವುದು ಜಾಸ್ತಿ ಇದೆ ಅದನ್ನು 2 ಪಾರ್ಟಿಷನ್ ಆಗಿ ಮಾಡ್ಕೊಳ್ಳಿ. ಅದನ್ನು ಮತ್ತೆ ಇನ್ನೊಂದು ಸರಿ ನೀವು ಮಾಡ್ಕೊಳ್ಳಿ. ಈ ರೀತಿ 2 ಪಾರ್ಟಿಷನ್ ಆಗಿ ಮಾಡಿಕೊಂಡು ಈ ರೀತಿ ನೀಟಾಗಿ ರೋಲ್ ಥರ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಹೇರ್ ಪಿನ್ನಲ್ಲಿ ಸೆಕ್ಯೂರ್ ಮಾಡಬೇಕು. ನಿಮ್ಗೆ ಹೇರ್ ಪಿನ್ನಲ್ಲಿ ಸೆಕ್ಯೂರ್ ಮಾಡೋಕ್ಕೆ ಫಸ್ಟೇ ಕಷ್ಟ ಆಯಿತು ಅಂತಂದರೆ ಫಸ್ಟ್ ಒಂದು ಯು ಪಿನ್ ಹಾಕ್ಕೊಳ್ಳಿ, ಆಮೇಲೆ ಹೇರ್ ಪಿನ್ನಲ್ಲಿ ಹಾಕಿದ್ರೆ ಈಸಿ ಆಗುತ್ತೆ. ಇವಾಗ ನಿಮ್ಗೆ ಹೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ರೀತಿ ಸೆಕ್ಯೂರ್ ಮಾಡಿಕೊಂಡೆ. ಈಗ ನೆಕ್ಸ್ಟು ಇಲ್ಲಿ ಮಿಕ್ಕಿರುವಂಥದ್ದನ್ನು ಜಸ್ಟ್ ಈ ರೀತಿ ನೀವು 2 ಪಾರ್ಟಿಷನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿ ಇದು ಕಮ್ಮಿ ಇದೆ ಅಲ್ವಾ, ಸೊ ರೋಲ್ ಮಾಡ್ತಾ ಬಂದು ಇಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಒಂದು ಹೇರ್ ಪಿನ್ ಹಾಕ್ಕೊಳ್ಳಿ. ಈಗ ನೋಡಿ ಈ ರೀತಿಯಾದಂಥ ಬನ್ ಹೇರ್ ಸ್ಟೈಲು ರೆಡಿ ಆಯಿತು. ಈಗ ನಿಮ್ಗೆ ಏನಾದರೂ ವಾಲ್ಯೂಮ್ ಕಮ್ಮಿ ಅನಿಸಿದ್ರೆ ಒಂಚೂರು ಹಿಂಗೆ ಪುಲ್ ಮಾಡ್ಕೋಬೋದು. ಓಕೆನಾ, ಈ ರೀತಿ ಪುಲ್ ಮಾಡಿಕೊಂಡು ಈಗ ನಾವಿಲ್ಲಿ ಏನಾದರೂ ಮಲ್ಲಿಗೆ ಹೂವು ಏನಾದರೂ ಮುಡಿಸ್ಬೋದು, ಇಲ್ಲ ಅಂತಂದರೆ ಬೇರೆ ಏನಾದರೂ ಹೇರ್ ಆಕ್ಸೆಸರೀಸ್ ಇದ್ದರೂ ಕೂಡ ಹಾಕ್ಬೋದು. ಈಗ ಇಲ್ಲಿಗೆ ನೀವು ಮಲ್ಲಿಗೆ ಹೂವು ಮುಡಿಸಿದ್ರೆ ಟ್ರೆಡಿಷ್ನಲ್ ಆಗುತ್ತೆ. ಇಲ್ಲ ನೀವು ಈ ಥರ ಏನಾದರೂ ಫ್ಯಾನ್ಸಿಯಾಗಿ ಏನಾದರೂ ಹಾಕ್ಕೊಳ್ತೀನಿ ಅಂತ ಅಂದರೆ ನಿಮಗೆ ಸ್ವಲ್ಪ ವೆಸ್ಟ್ರನ್ ಥರ ಕಾಣುತ್ತೆ. ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೊಳ್ಬೋದು. ಡೆಕೋರೇಷನ್ ಮಾಡೋದ್ರ ಮೇಲೆ ನಿಮ್ಗೆ ಹೇರ್ ಸ್ಟೈಲ್ ಕೂಡ ಲುಕ್ಕು ಚೇಂಜ್ ಆಗುತ್ತೆ. ಓಕೆನಾ, ಈಗ ನಾನು ಜಸ್ಟ್ ಯು ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ನೀವು ಹೇರ್ ಪಿನ್ ಹಾಕ್ಕೊಳ್ಳಿ. ಹೇರ್ ಪಿನ್ ಹೇಗೆ ಹಾಕೋದು ಅಂತ ಅಂದರೆ ನೋಡಿ ಈ ರೀತಿ ಹೇರ್ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಿ. ನೋಡಿ ಇದೊಂದು ಸಿಂಪಲ್ ಹೇರ್ ಸ್ಟೈಲ್ನ ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಓಕೆನಾ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಒಂದು ಸಿಂಪಲ್ಲಾಗಿ ಬನ್ ಕ್ರಿಯೇಟ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಫ್ರಂಟಲ್ಲಿ ಯಾವ ರೀತಿ ಇದೆ ಅಂತ ನೋಡಲ್ವಾ, ನೋಡಿ ಫ್ರಂಟಲ್ಲಿ ಈ ರೀತಿ ಬರುತ್ತೆ, ಬ್ಯಾಕ್ ಸೈಡು ಈ ರೀತಿ ಬರುತ್ತೆ. ಇದು ಆ್ಯಕ್ಚುಲಿ ಇದು ಒಂದು ಬೇಸಿಕ್ ಹೇರ್ ಸ್ಟೈಲು. ಇದನ್ನು ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲಿ ನೀವು ನೋಡೋದಕ್ಕೆ ಬರೀ ಬನ್ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಇದರಲ್ಲಿ ನೀವು ಎಷ್ಟು ಲರ್ನ್ ಮಾಡಿದ್ದೀರಾ ಹೇಳಿ. ಇಲ್ಲಿ ಪಫ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕಲ್ತಿದ್ದೀರಾ, ಮತ್ತು ಹೇರ್ ಪಿನ್ಸ್ ಹೇಗೆ ಹಾಕೋದು ಪ್ರೊಫೆಷ್ನಲ್ಲಾಗಿ ಅಂತ ನೀವು ಕಲ್ತಿದ್ದೀರಾ. ಇನ್ನು ಫ್ರಂಟ್ ಹೇರ್ ಸ್ಟೈಲ್ ಕೂಡ ಒಂದು ಕಲ್ತಿದ್ದೀರಾ. ಇದು ಒಂದು ಬೇಸಿಕ್ ಫ್ರಂಟ್ ಹೇರ್ ಸ್ಟೈಲ್ ಅಂತ ಹೇಳ್ಬೋದು. ಇದು ಒಂದು ನೀವೇನಾದರೂ ಕಲಿತ್ರೆ ಎಷ್ಟೊಂದು ಹೇರ್ ಸ್ಟೈಲ್ಗೆ ನೀವು ಇದನ್ನು ಮಾಡ್ಬೋದು. ಆ್ಯಕ್ಚುಲಿ ಇಲ್ಲ ಸೈಡ್ ತೊಗೊಂಡು ಮಾಡ್ಬೋದು, ಇಲ್ಲ ನೀವು ಇವಾಗ ನಾನು ಸೆಂಟ್ರಲ್ಲಿ ಮಾಡಿದ್ನಲ್ಲ ಇದೇ ರೀತಿ ಮಾಡ್ಬೋದು, ಇಲ್ಲ ಅಂತಂದರೆ 2 ವಾಲ್ಯೂಮ್ಸ್ ಇದೇ ರೀತಿಯಾದಂಥ 2 ರೋಲ್ಸ್ನ ನೀವು ಕ್ರಿಯೇಟ್ ಮಾಡ್ಬೋದು. ತುಂಬ ಇರುತ್ತೆ, ಬಟ್ ಇದೊಂದು ಬೇಸಿಕ್ ಕಲ್ತ್ಬಿಟ್ರೆ ನಿಮಗೆ ತುಂಬ ಕ್ರಿಯೇಟ್ ಮಾಡ್ಬೋದು ನೀವು ತುಂಬ ಹೇರ್ ಸ್ಟೈಲ್ಸ್ನ. ಸೊ ಅದಕ್ಕೋಸ್ಕರ ನಾನು ಬೇಸಿಕ್ಕಾಗಿ ಇದೊಂದು ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಲ್ವ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇನ್ನು ಬನ್ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಇಷ್ಟೆಲ್ಲ ನೋಡೋದಕ್ಕೆ ಒಂದು ಸಿಂಪಲ್ ಬನ್ ಹೇರ್ ಸ್ಟೈಲು, ಬಟ್ ಇಷ್ಟೆಲ್ಲ ನಾವು ವರ್ಕ್ ಮಾಡಬೇಕಾಗತ್ತೆ. ಇದು ಹೇರು ಲಾಂಗ್ ಲಾಸ್ಟಿಂಗ್ ಇರಬೇಕು ಈ ಹೇರ್ ಸ್ಟೈಲು ಅಂತಂದರೆ ನೀವು ಹೋಲ್ಡ್ ಸ್ಪ್ರೇ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಲ್ವ ಎಷ್ಟು ಡಿಸ್ಟೆನ್ಸಿಂದ ಮಾಡಬೇಕು ಅಂತ. ನೋಡಿ ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಹೋಲ್ಡ್ ಸ್ಪ್ರೇನ ಇಷ್ಟು ಡಿಸ್ಟೆನ್ಸ್ ಅಷ್ಟೇ, ಇಷ್ಟು ಡಿಸ್ಟೆನ್ಸಿಂದ ಹಿಂಗೆ ಮಾಡೋದು. ಮತ್ತು ಓವರ್ ಆಲ್ ಆದಮೇಲೆ ನೀವು ಒಂದು ಶೈನ್ ಸ್ಪ್ರೇನು ಕೂಡ ಮಾಡ್ಬೋದು, ಇಲ್ಲ ಬಫ್ ಕ್ರಿಯೇಟ್ ಆದಮೇಲೆ ಒಂದು ಶೈನ್ ಸ್ಪ್ರೇ ಮಾಡಿ ಆದಮೇಲೆ ಇವಾಗ ಒಂದೊಂದೇ ಸ್ಟೆಪ್ ಮುಗಿತಾನು ನೀವು ಶೈನ್ ಸ್ಪ್ರೇ ಮಾಡ್ಬೋದು. ಓವರ್ ಆಲ್ ಆಗೂ ಕೂಡ ಒಂದು ಶೈನ್ ಸ್ಪ್ರೇ ಮಾಡಿದ್ರೆ ಇವಾಗ ಆ್ಯಕ್ಚುಲಿ ನಿಮಗೆ ಫಿನಿಶಿಂಗ್ ಕಾಣಿಸ್ತಾ ಇದೆ, ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಓಕೆನಾ,
ಓಕೆ, ಈ ಒಂದು ಹೇರ್ ಸ್ಟೈಲ್ನ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಇಟ್ಸ್ ಸಿಂಪಲ್ ಬರುತ್ತೆ ಬಿಡಿ ಅಂತ ಸುಮ್ಮನೆ ಆಗೋದಕ್ಕೆ ಹೋಗಬೇಡಿ. ಈ ಒಂದು ನೀವು ಪ್ರಾಕ್ಟೀಸ್ ಮಾಡಿದಾಗೆ ನಿಮಗೆ ಗೊತ್ತಾಗೋದು ನಾನು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿದ್ದು ಒಳ್ಳೇದಾಯಿತು. ಈ ಹೇರ್ ಪಿನ್ ಹಾಕೋದೆಲ್ಲ ನೋಡೋದಕ್ಕೆ ಎಷ್ಟು ಈಸಿ ಅನಿಸ್ತದೆ, ಬಟ್ ಬಿಗಿನರ್ಸ್ಗೆ ಹೇರ್ ಪಿನ್ ಹಾಕೋಕ್ಕೇ 3 ದಿನ ಪ್ರಾಕ್ಟೀಸಿಗೆ ತೊಗೊತಾರೆ ಎಷ್ಟೊಂದು ಜನ. ಕೆಲವೊಬ್ಬರು ಬೇಗ ಕಲಿತಾರೆ. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ, ಮೇನ್ ಹೇರ್ ಪಿನ್ ಹಾಕೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅಂತಲೇ ಹೇಳ್ತಾ, ಇನ್ನು ಈ ಒಂದು ಡೇ 3 ಕ್ಲಾಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೆಕ್ಸ್ಟ್ ಡೇ 4 ಕ್ಲಾಸ್ ಬೇಕು ಅಂತಂದರೆ ಡೇ 4 ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಹೆಚ್ಚು ನಾನು ನಿಮಗೆ ಇವಾಗ ಅಡ್ವಾನ್ಸ್ ಹೇರ್ ಸ್ಟೈಲ್ ತನಕ, ಬೇಸಿಕ್ಕಿಂದ ಅಡ್ವಾನ್ಸ್ ತನಕ ನಾನು ನಿಮಗೆ ಎಲ್ಲನೂ ಡೀಟೇಲಾಗಿ ನಾನು ಟೀಚ್ ಮಾಡ್ತೀನಿ. ಸೊ ನಮ್ಮ ವಿಡಿಯೋಸು ನಿಮಗೆ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದ್ದೀನಿ ಯಾವ್ಯಾವ ದಿನ ಪೋಸ್ಟ್ ಆಗುತ್ತೆ ಅಂತಂದರೆ ಮಂಡೇ, ವೆಡ್ನಸ್ಡೇ ಆ್ಯಂಡ್ ಫ್ರೈಡೇ, ವಾರದಲ್ಲಿ 3 ದಿನ ಪೋಸ್ಟ್ ಆಗುತ್ತೆ. ಸೊ ನೀವು ಆರಾಮ್ಸೆ ನೀವು ನೋಡ್ಬೋದು. ಟೈಮಿಂಗ್ಸು ಕೆಲವೊಂದು ಸರಿ ಚೇಂಜ್ ಆಗುತ್ತೆ. 12ಗೆ ನಾನು ಆಲ್ಮೋಸ್ಟು ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸರಿ ಅಪ್ಲೋಡ್ ಮಾಡುವಾಗ ಕೆಲವೊಂದು ಸರಿ ಡಿಲೇ ಆಗಿಬಿಡುತ್ತೆ, ಆವಾಗ ಲೇಟ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ಸೊ ಅವತ್ತಂತೂ ಖಂಡಿತವಾಗ್ಲೂ ಪೋಸ್ಟ್ ಆಗುತ್ತೆ. 12ಗೆ ಮ್ಯಾಕ್ಸಿಮಮ್ಮಾಗಿ ಪೋಸ್ಟ್ ಆಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂತಂದರೆ ಇಲ್ಲ 2ಗೆ ಇಲ್ಲ ಅವತ್ತೊಳಗಂತೂ ಕಂಪಲ್ಸರಿ ಪೋಸ್ಟ್ ಆಗುತ್ತೆ. ನಾನು ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ 90% ಆಗಲ್ಲ, ಕೆಲವೊಂದು ಸರಿ ಅದು ಟೈಮ್ ತೊಗೊಂಡ್ಬಿಡುತ್ತೆ. ಅಪ್ಲೋಡ್ ಮಾಡೋವಾಗ ಒಂದೊಂದು ಸರಿ 3 ಅವರ್ 4 ಅವರ್ ತೊಗೊಂಡ್ಬಿಡುತ್ತೆ, ಆವಾಗ ಮಾತ್ರ ಲೇಟ್ ಆಗುತ್ತೆ. ಓಕೆನಾ? ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.